ಹರೇ ಶ್ರೀನಿವಾಸ. ಇದು ದಾಸ ಸಾಹಿತ್ಯ ಸುಧೆ ಸಮೂಹ ಶ್ರೀ ಮಹಿಪತಿರಾಯರ ಕೃತಿಗಳ ಅರ್ಥಾನುಸಂಧಾನದ ಪ್ರಯತ್ನ. ಆ ಪ್ರಯತ್ನದ ಸರಣಿ ಭಾವದ ಬಯಲಾಟ. ಇವತ್ತಿನ ಕೃತಿ ಸಾಹಿತ್ಯ ಸಿಕ್ಕಿದೆಲ್ಲೋ ಕೃಷ್ಣ ನೀನು, ಸಿಕ್ಕಿದೆಲ್ಲೋ ನಮ್ಮ ಕೈಯ ಹೊಕ್ಕು ಮನಿಯ, ಹಕ್ಕಿಯೊಳಾದ್ಯೋ ತೆಕ್ಕಿಯ ಪುಕ್ಕ ಸಾಟಿಯ, ಬಿಟ್ಟರ ಗೊಲ್ಲತೇರಲ್ಲೋ ಕಟ್ಟಿದ ಸೊಲ್ಲೋ, ಮುಟ್ಟಿ ಬಿಡುವವರಲ್ಲೋ ಗಟ್ಟಿಯಾಗಿ ನಿಲ್ಲೋ, ನಾವು ಬಲ್ಲೆವು ನಿನ್ನಾಟ ಯವಿ ಹಾಕು ನೋಟ, ಹವಣಿಸಿ ಹಿಡಿದೆವು ನೀಟ ಭಾವಿಸಿ ಈ ಮಾಟ, ಬಲ್ಲತನವ ದೋರಿದೋ ಇಲ್ಲೇ ಮರುಳಾದ್ಯೋ, ನಿಲ್ಲೋ ನಮ್ಮಳು ನೀನಾದ್ಯೋ ಎಲ್ಲಿಗೆ ಹೋದ್ಯೋ, ವಶವಾಗಲಿಕ್ಕ ನಮಗ ವಸುಧಿಯೊಳಗ, ಯಶೋದೆ ಹಡೆದಳುತ್ತಾ ಈಗ ಲೇಸಾಗಿ ನಿನಗ, ನಾವು ಹಿಡಿದೇವೆಂಬುವ ಮಾತ ಪೂರ್ವಾರ್ಜಿತ, ನೆವನ ಮಾಡಿತೋ ನವನೀತ ಸವಿದೋರಿಹಿತ, ಭಾನುಕೋಟಿ ಸು ಉದಯ ಮುನಿಜನರಾಶ್ರಯ, ನೀನಾಗಿ ಸಿಕ್ಕಿದ್ಯೋ ಕೈಯ ದೀನ ಮಹಿಪತಿಯ. ಇಷ್ಟು ಸಾಹಿತ್ಯ ಇದ್ದದ್ದು. ಸಿಕ್ಕಿದೆಲ್ಲೋ ಕೃಷ್ಣ ನೀನು, ಸಿಕ್ಕಿದೆಲ್ಲೋ ಎಂಬುದು ಉದ್ಗಾರವಾಚಕ ಮಾತು. ಹುಡುಕಿ ಹುಡುಕಿ ಸೋತು ಉಸ್ಸಪ್ಪ ಅಂತ ತಲೆಯ ಮೇಲೆ ಕೈ ಹೊತ್ತು ಕುಳಿತಾಗ ಧುತ್ತನೆ ಎದುರು ನಿಂತಂತೆ. ತಪ್ಪಿಸಿಕೊಂಡವನು ಕೈಗೆನೆ ಸಿಕ್ಕರೆ, ಅಂದರೆ ಸಿಗಲಾರದವನು ಸಿಕ್ಕ, ಸಿಕ್ಕಿ ಹಾಕಿಕೊಂಡ. ಅದು ಹೇಗೆ? ಹಕ್ಕಿ ಹಿಡಿಯಲು ಪಂಜರ ಇಟ್ಟರೆ ಹಕ್ಕಿಯೇ ನಡೆದುಕೊಂಡು ಬಂದು ಪಂಜರದೊಳಗೆ ಬಂದಂತೆ. ಪುಗಸೆಟ್ಟಿ ಬಹುಶಃ ಪುಕ್ಕ ಸಾಟಿ ಆದಂತಿದೆ. ಅನಾಯಾಸವಾಗಿ ಸಿಕ್ಕಿದ. ಸಿಕ್ಕವ ಕೃಷ್ಣ, ವಸುದೇವ ದೇವಕಿಯರಲ್ಲಿ ಅವತರಿಸಿದವ. ಗರ್ಗಾಚಾರ್ಯರು ಮಗುವಿನ ಹೆಸರಿಡಲು ಬಂದಾಗ ಯಶೋದೆಗೆ ಹೇಳಿದರು, ಹೆಸರಿಡಲು ನಾನಾರು? ಜಗತ್ತಿನಲ್ಲಿರುವ ಎಲ್ಲ ಹೆಸರುಗಳು ಇವನದ್ದೇ, ನೆನಪಿಸಲು ಬಂದವನು ನಾನು. ಈತ ಶ್ಯಾಮ, ಸುಂದರ, ವಾಸುದೇವ, ಕೃಷ್ಣ. ಕೃಷ್ಣ ಎಂದರೆ ಕಪ್ಪು, ನೀಲ ಮೇಘ ಶ್ಯಾಮ. ನೀಲ ಅಂದದ ಪ್ರತೀಕ, ಕಪ್ಪು ಜ್ಞಾನದ ಸಂಕೇತ. ಸಂಪೂರ್ಣ ಜ್ಞಾನಿ ನೀಲವರ್ಣದವ. ಸಿಕ್ಕಿದೆಲ್ಲೋ ನಮ್ಮ ಕೈಯ, ಮಥಿಸಿ ಮಥಿಸಿ ಒಲಿದದ್ದು ಅಂತೂ ದಕ್ಕಿತು. ದಕ್ಕಿದ್ದನ್ನು ದಕ್ಕಿಸಿಕೊಳ್ಳಬೇಕು. ಅದು ಉಕ್ಕಿದ್ದು ಗುಕ್ಕಬೇಕು. ಹೊಕ್ಕು ಮನಿಯ, ಬುದ್ಧಿಗೆ ಹೊಳೆದದ್ದು ಪ್ರಕಾಶಿಸಿದ್ದು. ಮನೆಯೆಂಬ ಶರೀರದಲ್ಲಿ ಜ್ಞಾನದ ಪ್ರಖರತೆ ಹೊಕ್ಕಿದ್ದು. ಬಿಟ್ಟರ ಗೊಲ್ಲತೇರಲ್ಲೋ ಕಟ್ಟಿದ ಸೊಲ್ಲೋ, ಮುಟ್ಟಿ ಬಿಡುವವರಲ್ಲೋ ಗಟ್ಟಿಯಾಗಿ ನಿಲ್ಲೋ. ಗೋ ಎಂದರೆ ಜ್ಞಾನ, ಗೋಪ ಜ್ಞಾನ ರಕ್ಷಕ. ಒಳಗಿನ ಜ್ಞಾನವಾಹಕ ನಾಡಿಗಳೇ ಗೋಪ ಗೋಪಿಯರು. ದಕ್ಕಿದ ಜ್ಞಾನ ಭಗವಂತನನ್ನು ಕಾಣಬೇಕು. ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ ಪಯಣ. ಕಟ್ಟಿದ ಕಟ್ಟಳೆ ಕೊಚ್ಚಿಕೊಂಡು ಹೋಯಿತು. ಹರಿಯುವ ಪ್ರವಾಹ ಹರಿಯ ಕಾಣುವವರೆಗೆ. ನಾವು ಬಲ್ಲೆವು ನಿನ್ನಾಟ ಯವಿ ಹಾಕು ನೋಟ, ಹವಣಿಸಿ ಹಿಡಿದೆವು ನೀಟ ಭಾವಿಸಿ ಈ ಮಾಟ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ, ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಶರೀರದಲ್ಲಿ ಭಗವಂತ ನೆಲೆಸಿರುವುದರಿಂದ ಕ್ಷೇತ್ರ ಎಂದೆನಿಸುತ್ತದೆ. ಇದನ್ನು ತಿಳಿದುಕೊಳ್ಳುವುದೇ ಆತ್ಮಜ್ಞಾನ ಎನಿಸಿಕೊಳ್ಳುತ್ತದೆ. ಭಗವಂತನ ಲೀಲೆಯನ್ನು ಅರ್ಥೈಸುವುದೇ ಕಷ್ಟ. ಬಲ್ಲತನವ ದೋರಿದೋ ಇಲ್ಲೇ ಮರುಳಾದ್ಯೋ, ನಿಲ್ಲೋ ನಮ್ಮಳು ನೀನಾದ್ಯೋ ಎಲ್ಲಿಗೆ ಹೋದ್ಯೋ. ತಲೆ ಇದ್ದವ ತಲೆವಾನನಾದ. ಬ್ರಹ್ಮಜ್ಞಾನ ತಲೆವಂತನನ್ನಾಗಿಸಿತು. ಭಗವಂತನನ್ನು ನೋಡುವ ಸಾಧನೆಯ ಬಲವನ್ನು ದಕ್ಕಿಸಿತು. ಭಕ್ತನಿಗೆ ಮರುಳಾದ ಮುರುಳಿ, ಮರಳಿ ಮರಳಿ ನನ್ನಲ್ಲಿರೋ. ವಶವಾಗಲಿಕ್ಕೆ ನಮಗೆ ವಸುಧಿಯೊಳಗೆ, ಯಶೋದೆ ಹಡೆದಳುತ್ತಾ ಈಗ ಲೇಸಾಗಿ ನಿನಗೆ.
ವಸುನಿ ಧಾರಯತಿ ಇತಿ ವಸುಧ, ಬಂಗಾರ ನವರತ್ನಗಳಿಂದ ಶೋಭಿತ ವಸುಂಧರೆ. ಶರೀರವೇ ವಸುಧೆ, ಬಂಗಾರ ನವರತ್ನ ಜ್ಞಾನ. ಮಣ್ಣಿನಿಂದ ಮರೆಮಾಚಿತ್ತು, ಮರೆ ಸರಿಯಿತು, ಹಡೆದಳು ಯಶೋದೆ. ಯಶ ದತಾತಿ ಇತಿ ಯಶೋದ, ಪೂರ್ವಜನ್ಮಕೃತ ಉಪಾಸನಾದಿ ಕರ್ಮ ವಿಶೇಷಗಳ ವಾಸನಾ ತತ್ವವನ್ನು ಜೀವಾತ್ಮಕ್ಕೆ ಜೋಡಿಸುವ ತತ್ವವೇ ಯಶೋದೆ. ನಾವು ಹಿಡಿದೇವೆಂಬುವ ಮಾತ ಪೂರ್ವಾರ್ಜಿತ, ನವನ ಮಾಡಿತೋ ನವನೀತ ಸವಿದೋರಿಹಿತ. ಕರ್ಮಣ ಜಾಯತೆ ಜಂತುಃ ಕರ್ಮಣೈವ ಪ್ರಮೀಯತೆ, ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೈವಾಭಿಪದ್ಯತೆ. ಕರ್ಮಗಳ ಹಿಂದೆ ಕರ್ಮ ನಿಯಾಮಕನಾದ ಭಗವಂತನ ನಿಯತಿ ಇದೆ. ಬ್ರಹ್ಮಜ್ಞಾನ ಸಿಕ್ಕಿದೆ ಎಂಬುದು ನೆಪ, ಅದಕ್ಕೆ ನೆವನನು ಪರಬ್ರಹ್ಮನು. ಭಾನುಕೋಟಿ ಸು ಉದಯ ಮುನಿಜನರಾಶ್ರಯ, ನೀನಾಗಿ ಸಿಕ್ಕಿದ್ಯೋ ಕೈಯ ದೀನ ಮಹಿಪತಿಯ. ಭಾ ಎಂದರೆ ಬೆಳಕು, ಭಾ ಎಂದರೆ ಪ್ರಭೆ, ಭಾ ಎಂದರೆ ಆನಂದ, ಭಾ ಎಂದರೆ ಜ್ಞಾನ, ಭಾ ಎಂದರೆ ಸೌಂದರ್ಯ, ಭಾ ಎಂದರೆ ಸಮೀಪ ಅಥವಾ ಹತ್ತಿರ. ಹೀಗೆ 28 ಅರ್ಥಗಳಿವೆ ಭಾ ಎಂಬ ಅಕ್ಷರಕ್ಕೆ. ಅಂತರಂಗದಲ್ಲಿರುವವ ಭಾನುಕೋಟಿ ಸೂದಯ. ಮುನಿಜನರಾಶ್ರಯ, ಮುನಿಗಳು ಅವನನ್ನು ಕಾಣುವ ದಾರಿ ತಿಳಿದಿದ್ದರು, ಹೀಗಾಗಿ ಅವನು ಆಶ್ರಯ ನೀಡಿದ. ದೀನ ಮಹಿಪತಿಗೆ ದಕ್ಕಿದ್ದು ಎಲ್ಲವೂ ಪಥದಿಂದ ಮುಕ್ತಿ. ಕಂಡವರು ಇನ್ನೊಬ್ಬರಿದ್ದಾರೆ, ಅವರೂ ಕೂಡ ಹೇಳಿದ್ದು ಇದನ್ನೇ. ಸಿಕ್ಕಿದೆಯಲೋ ಶ್ರೀಕೃಷ್ಣ, ಸಿಕ್ಕಿದೆಯಲೋ ನೀ ಕಳ್ಳರ ಗುರುವೆ, ಸಿಕ್ಕಿದೆಯಲೋ ಶ್ರೀಕೃಷ್ಣ ತಕ್ಕೆಯೊಳಪ್ಪದೇ ಬಿಡೆ ಪುರಂದರ ವಿಠಲಯ್ಯ. ಶ್ರೀಕೃಷ್ಣಾರ್ಪಣಮಸ್ತು.